ಮುಳಬಾಗಿಲು ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಾಜಿ ಅಧ್ಯಕ್ಷರು ಗೊಲ್ಲಹಳ್ಳಿ ಜಗದೀಶ್ ಮತ್ತು ಸುನೀಲ್ ತಂಡದಿಂದ ಶಾಸಕರು ಸಮೃದ್ಧಿ ಮಂಜುನಾಥ್ ರವರ 44ನೇ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಗಾತ್ರದ ಹೂವಿನ ಹಾರ ಕ್ರೇನ್ ಮೂಲಕ ಹಾಕಿ ಬೃಹತ್ ಗಾತ್ರದ ಕೇಕ್ ಅನ್ನು ಕತ್ತರಿಸಿ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಮುಳಬಾಗಿಲಿನ ಮಣ್ಣಿನ ಮಗನೇ ಸಮೃದ್ಧಿ ಮಂಜುನಾಥ ನೀನೇ, ಜನರ ಹೃದಯದ ನಾಯಕನೇ, ಸೇವೆಯ ಬೆಳಕಿನ ದೀಪವೇ. ನಿನ್ನ ಹೆಜ್ಜೆಯಲ್ಲಿ ಅಭಿವೃದ್ಧಿಯ ಹಾದಿ, ನಿನ್ನ ಕನಸಿನಲ್ಲಿ ಊರಿನ ಸಮೃದ್ಧಿ, ಗ್ರಾಮದ ದಾರಿಯಲ್ಲಿ ನಗು ಮೂಡಿಸಿ ಬಡವರ ಬಾಳಿಗೆ ಆಶೆ ತುಂಬಿಸಿ, ಕಷ್ಟದ ಸಮಯದಲ್ಲಿ ಕೈ ಹಿಡಿದು ಜನಮನ ಗೆದ್ದ ನಾಯಕ ನೀನು. ಶಿಕ್ಷಣ ಆರೋಗ್ಯ ಬೆಳಗಿಸುವ ಮುಳಬಾಗಿಲಿನ ಹೆಮ್ಮೆ ನೀನು. ಮುಳಬಾಗಿಲಿನ ಮಣ್ಣಿನ ಮಗನೇ ಸಮೃದ್ಧಿ ಮಂಜುನಾಥ ನೀನೇ, ಜನರ ಹೃದಯದ ನಾಯಕನೇ, ಸೇವೆಯ ಬೆಳಕಿನ ದೀಪವೇ. ರೈತನ ಬೆವರಿನ ಬೆಲೆ ಅರಿತು ಯುವಕರ ಕನಸಿಗೆ ರೆಕ್ಕೆ ನೀಡುತ್ತಾ, ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಾ ಹೊಸ ಬೆಳಕಿನ ದಾರಿಯ ತೋರಿತಾ, ಸ್ನೇಹದ ನುಡಿಯಲ್ಲಿ ಜನ ಸೇರಿಸಿ ಏಕತೆಯ ಸಂದೇಶ ಸಾರಿತಾ. ನಿನ್ನ ಸೇವೆಯ ಪಯಣ ಮುಂದುವರಿಯಲಿ, ಮುಳಬಾಗಿಲು ಮತ್ತಷ್ಟು ಬೆಳಗಲಿ, ಜನರ ಆಶೀರ್ವಾದ ಜೊತೆಯಾಗಿ ಹೊಸ ಇತಿಹಾಸ ನಿರ್ಮಾಣವಾಗಲಿ. ಸಮೃದ್ಧಿ ಮಂಜುನ ಪೊನ್ನಮ್ಮ ನಾಯಕ, ಜನಸೇವೆಯೇ ನಿನ್ನ ಉಸಿರು, ಮುಳಬಾಗಿಲಿನ ಹೆಮ್ಮೆಯ ಧ್ವನಿ, ನಿನ್ನ ಹೆಸರು ಸದಾ ಮರವು. ಮುಳಬಾಗಿಲಿನ ಮಣ್ಣಿನ ಮಗನೇ ಸಮೃದ್ಧಿ ಮಂಜುನಾಥ ನೀನೇ, ಜನರ ಹೃದಯದ ನಾಯಕನೇ, ಸೇವೆಯ ಬೆಳಕಿನ ದೀಪವೇ. ನಿನ್ನ ಹೆಜ್ಜೆ ನಿಮ್ಮ ಪ್ರೀತಿ ವಾತ್ಸಲ್ಯ ಯಾವತ್ತೂ ಹಿಂಗೆ ಇರಲಿ. ಎಲ್ಲ ನನ್ನ ಕೊಲ್ಲಳ್ಳಿ ಪಂಚಾಯತ್ ಎಲ್ಲ ಯುವಕ ಮಿತ್ರರಿಗೂ ಎಲ್ಲ ನಾಯಕರು ಕೂಡ ನನ್ನ ಎಲ್ಲಿ ಅಭಿವೃದ್ಧಿಯ ಹಾದಿ, ನಿನ್ನ ಕನಸಿನಲ್ಲಿ ಊರಿನ ಸಮೃದ್ಧಿ. ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರ ಹುಟ್ಟುಹಬ್ಬವನ್ನು ಎಲ್ಲ ಅವರ ತೋಟದ ಮನೆ ಹತ್ರ ಎಲ್ಲ ಅಭಿಮಾನಿಗಳು ಮತ್ತು ನಾಯಕರು ಮತ್ತು ಹಿರಿಯ ನಾಯಕರು ಸಮ್ಮುಖದಲ್ಲಿ ಏನು ಆಚರಣೆ ಮಾಡ್ಕೊಳ್ತಾ ಇದ್ದಾರೋ ಅವರಿಗೆ ಕುರುಡುಮಲೆ ಗಣೇಶ, ಮುಳಬಾಗಿಲು ಆಂಜನೇಯ ಸ್ವಾಮಿ, ಮುಳಬಾಗಿಲು ಈಶ್ವರ ದೇವಸ್ಥಾನ ಮತ್ತು ಹೈದರಾಲಿ ದರ್ಗಾ
ಎಲ್ಲ ದೇವರುಗಳ ಆಶೀರ್ವಾದ ಕೂಡ ಅವ್ರ ಮೇಲೆ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿಗೆ ಬಂದಿರತಕ್ಕಂಥ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಅವರ ಅಭಿಮಾನಿಗಳು ಕೂಡ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಅವರು ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಿನ ಅಭಿವೃದ್ಧಿ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ದೇವರು ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಬೇಕು. ಮತ್ತು ಇವತ್ತೇನು ಅವ್ರದ್ದು ಹುಟ್ಟುಹಬ್ಬ ಇದೆಯೋ ಅವ್ರಿಗೂ ಮತ್ತು ಅವ್ರ ಕುಟುಂಬದವರೆಗೂ ಸುಖ ಸಂತೋಷ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ದೇವರನ್ನ ಅವ್ರಿಗೆ ಮತ್ತೊಂದು ಬಾರಿ ಹುಟ್ಟುಹಬ್ಬದ ಶುಭಾಶಯಗಳ ತಿಳಿಸ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ರೆಡಿ ಏನಮ್ಮ? ಎಲ್ರಿಗೂ ನಮಸ್ಕಾರ. ನಮ್ಮ ಸಮೃದ್ಧಿ ಮಂಜಣ್ಣ ಅವರು 45 ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇಡೀ ನಮ್ಮ ಮುಳಬಾಗಿಲು ತಾಲೂಕು ಇಂಥ MLA ಸಿಗಬೇಕಂದ್ರೆ ನಾವು ಪುಣ್ಯ ಮಾಡಿರಬೇಕು. ಯಾಕಂದರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಎಷ್ಟೇ ಬೇಕು ನಮ್ಮ ತಾಲೂಕು ಎಷ್ಟು ಬೇಕು ಅನುದಾನ ತಗೊಂಡು ಹಳ್ಳಿಗೂ ರಸ್ತೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಮತ್ತು ನಮ್ಮ KB ಇಲಾಖೆಗೆ ಈಗ ಮೊನ್ನೆ ರೀಸೆಂಟಾಗಿ ಒಡ್ಡಳ್ಳಿಗೆ 21 ಕೋಟಿ ಸ್ಟೇಷನ್ ಅದು ಮಾಡ್ತಾ ಇದ್ದಾರೆ. ಮತ್ತು 150 ಕೋಟಿ 220 KV ಸ್ಟೇಷನ್ಗೂ ಅದಕ್ಕೂ ತರ್ತಾ ಇದ್ದಾರೆ. ವಿರೋಧ ಬದಲು ಇದ್ದು ಇಂಥ ಕಾರ್ಯಗಳನ್ನು ಮಾಡಬೇಕಂದ್ರೆ ಒಂಥರ ಗತ್ತಿರಬೇಕು. ಮತ್ತು ಏನೇ ಸಮಸ್ಯೆ ಆಗಲಿ ವಿಧಾನಸಭೆಯಲ್ಲಿ ಮಾತಾಡಬೇಕಂದ್ರೆ ಏನೊಂದು ಕಿಂಚಿತ್ತು ಇದಿಲ್ಲದ್ರೆ ವಿರೋಧವಾಗಿ ಎಲ್ಲ CM ಹತ್ರ ಮಾತಾಡ್ತಾರೆ ಅಂತ ನಮ್ಮ ಇದು ಸಮೃದ್ಧಿ ಮಂಜಣ್ಣವರು ಪಡೆದಿರೋಕ್ಕೆ ನಮ್ಮ ಮುಳಬಾಗಿಲಿನ ತಾಲೂಕಿನ ಜನ ಪುಣ್ಯ ಮಾಡಿರಬೇಕಂತ. ಇದೇ ರೀತಿ ನಮ್ಮ ಕುಡುಮಲೆ ಗಣಪತಿ ದೇವರು ಅವರಿಗೆ ಇನ್ನೂ ಅಷ್ಟು ಐಶ್ವರ್ಯ ಕೊಟ್ಟು ಒಳ್ಳೆಯ ಆರೋಗ್ಯ ಇನ್ನೂ ಉನ್ನತ ಹುದ್ದೆಯನ್ನು ಕೊಡಬೇಕಂತ 2 ಮಾತು ಹೇಳೋಕ್ಕೆ ನಾನು ಬಯಸ್ತೇನೆ.